ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಟಿಕೆಟ್ ದರ ಹೆಚ್ಚಿಸಿ ಬರ ಎಳೆದಿದೆ ಅಂತ ಹೇಳ್ಬೋದು. ಬರುವ 5ನೇ ತಾರೀಕು ಜನವರಿಯಿಂದ 15% ಟಿಕೆಟ್ ದರವನ್ನು ಜಾಸ್ತಿ ಮಾಡಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಆದೇಶವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಇಂದು ಬಿಜೆಪಿ ಪ್ರತಿಭಟನೆಯನ್ನು ಏನು KSRTC BMTCಯಲ್ಲಿ ಇರ್ತಕ್ಕಂಥ ಮೆಜೆಸ್ಟಿಕ್ನಲ್ಲಿ ಮಾಡಿದ್ರು ಆರ್ ಅಶೋಕ್ ನೇತೃತ್ವದಲ್ಲಿ. ಇವತ್ತು ಜನಸಾಮಾನ್ಯರು ಲಕ್ಷಾಂತರ ಜನರು ಪ್ರಯಾಣ ಮಾಡ್ತಾರೆ. KSRTC 4 ನಿಗಮಗಳು ಲಾಭದಲ್ಲಿದೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ 15% ಬೆಲೆ ಏರಿಸಿದ್ದಾರೆ. ಆ ವಿಚಾರವಾಗಿ ಮಾತಾಡೋಕ್ಕೆ ಇಲ್ಲ, ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ದರ್ಶನ್ ಅಂತ. ಸರ್, ಈಗ 15% ರೇಟ್ ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ಮೇಲೆ. 100 ರೂಪಾಯಿ ಅಂದರೆ 115 ರೂಪಾಯಿ. ಏನು ಹೇಳ್ತೀರಿ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನನಗೆ. ಜಾಸ್ತಿ ಆದರೆ ನಿಮ್ಗೆ ಒಳ್ಳೇದಾ? ಇಲ್ಲ, ಯಾರಿಗೂ ಒಳ್ಳೇದಲ್ಲ. ಕಮ್ಮಿ ಮಾಡಬೇಕು, ಇಲ್ಲ ಅದ್ರ ಬಗ್ಗೆ ನೋಡಬೇಕು. ಈಗ ಒಂದು ಕಡೆ ಲೇಡೀಸ್ ಫ್ರೀ ಅಂದ್ಬಿಟ್ಟು ಜೆಂಟ್ಸಿಗೆ ಜಾಸ್ತಿ ಮಾಡಿದ್ರೆ ಏನು ಹೇಳ್ತೀರಿ? ಅದು ಮಾಡಬಾರ್ದು ಸರ್. ಲೇಡೀಸಿಗೆ ಫ್ರೀ ಕೊಟ್ಟಿರೋದು ಅವ್ರಿಗೂ ಸರಿಯಲ್ಲ, ನಮಗೂ ಸರಿಯಲ್ಲ. ಅದ್ರ ಇಂದ KSRTCಗೂ ತುಂಬ ಲಾಸ್ ಆಗ್ತಾ ಇದೆ. ಅದನ್ನು ನಿಲ್ಲಿಸ್ಬೇಕು. ಅದನ್ನು ನಿಲ್ಲಿಸಿ ಎಲ್ಲರಿಗೂ ಒಂದೇ ಇದರಲ್ಲಿ ಪ್ರೈಸ್ ಮಾಡಬೇಕಂತ. ಸೊ ಬನ್ನಿ, ಅದೇ ರೀತಿ ಇಲ್ಲಿ ನಮ್ಮ ಸ್ನೇಹಿತರು. ಸರ್, ಇವತ್ತು ರಾಜ್ಯ ಸರ್ಕಾರ 5ನೇ ತಾರೀಕು ಟಿಕೆಟ್ ದರನ 15% ಜಾಸ್ತಿ ಮಾಡಿದೆ. ತಾವು ಪ್ರತಿ ದಿನವೂ ಟ್ರಾವೆಲ್ ಮಾಡ್ತೀರಾ, ರೇಟ್ ಜಾಸ್ತಿ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನು ಅಂತಂದರೆ, ಈಗ ಆಲ್ರೆಡಿ ಎಲ್ಲ ದರಗಳು ಜಾಸ್ತಿ ಮಾಡಿದ್ದಾರೆ. ಇನ್ನು ಮಾಡಿ ಮಾಡಿ ಕರ್ನಾಟಕನ ಬರ್ಬಾದ್ ಮಾಡಿ ಹೋಗೋದ್ರೊಳಗೆ ಅಷ್ಟೇ. ಇನ್ನೇನು ಮಾಡೋದಿಲ್ಲ. ಇವರು ಉದ್ಧಾರ ಅಂತೂ ಆಗೋದಿಲ್ಲ. ಕರ್ನಾಟಕ ಹಾಳು ಮಾಡೇ ಹೋಗೋದು ಈ ಜನ. ಏನು ಒಂದೊಂದು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಇದು ಟಿಕೆಟ್ ದರ ಜಾಸ್ತಿ ಮಾಡಿದ್ರು. ಯಾವುದ್ರಲ್ಲಿ ಬಿಟ್ಟಿದ್ದಾರೆ ಹೇಳಿ? ಎಲ್ಲದರಲ್ಲೂ ಕೈ ಹಾಕಿದ್ದಾರೆ. ಗಂಡಸು ತಗೊಳೋದು, ಹೆಂಗಸರು ಕೊಡೋದು. ಈಗ ಹೆಣ್ಮಕ್ಳಿಗೆ ಫ್ರೀ, ಎಲ್ಲ ಕಡೆ ಓಡಾಡೋಕೆ ಫ್ರೀ ಬಿಟ್ಟಿದ್ದಾರೆ. ಜೊತೆಗೆ 2000 ರೂಪಾಯಿ ಕೊಟ್ಟಿದ್ದಾರೆ. ಅದನ್ನ ಅವರ ಗಂಡ, ಮಗ ಅಥವಾ ತಂದೆ ಕಡೆ ಕಿತ್ಕೊಂತಾರೆ. ಯಾವ ನ್ಯಾಯ? ನ್ಯಾಯನೇ ಇಲ್ವಲ್ಲ. ನ್ಯಾಯ ಕೇಳಕ್ಕೆ ಹೋದವ್ರಿಗೆ ಅದೇ ಏನಾದರೂ ಒಂದು ಅವ್ರ ಮೇಲೆ ಈಗ ನಡೀತಾ ಇದೆಯಲ್ಲ. ಬೆಳಗ್ಗೆದ್ರೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಲ್ಲ, ಯಾವುದ್ರಲ್ಲೂ ಏನು ಊರ್ಜಿತ ಅಂತೂ ಒಂದು ಆಗ್ತಾ ಇಲ್ಲ. ಎಲ್ಲ ಹಾಳು ಮಾಡೋಕ್ಕೆ ಬಂದಿದೆ ಸರ್ಕಾರ, ಹಾಳು ಮಾಡ್ತಾ ಇದೆ ಅಷ್ಟೇ. ಬೇರೆ ಇನ್ನೇನು ಹೇಳೋಕ್ಕೂ ನಮಗೆ ಒಂಥರ ಬೇಸರ ಅನಿಸುತ್ತೆ. ಈ ರಾಜಕಾರಣಿಗಳೆಲ್ಲ ಒಂದು ಬೆಲೆ ಗೌರವ ಮರ್ಯಾದೆ ಇಲ್ದಂಗೆ ಮಾತಾಡ್ಕೊತಾರೆ ಅವರೇ. ಏನೋ ಜನಗಳೆಲ್ಲ ಸಮಾಜದಲ್ಲಿ ಊರ್ಜಿತ ಆಗೋ ಕೆಲಸಗಳು ಒಂದೂ ಆಗ್ತಾಯಿಲ್ಲ. ಎಲ್ಲ ಏನು ಇಂಪ್ರೂವ್ಮೆಂಟ್ಸ್ ಅನ್ನೋದು ಇಲ್ವೇ ಇಲ್ಲ, ಪೂರಾ ಡೆಡ್ಡು. ಮೇಡಮ್, ತಾವೇನು ಹೇಳ್ತೀವಿ? ನಮ್ಮ ಯಜಮಾನ್ರು ಹೇಳಿದಂಗೆ ಅದೇ ಅಷ್ಟೇ ನಡೀತಾ ಇರೋದು. ಅಲ್ಲ, ನಿಮಗೆ ಸ್ತ್ರೀ ಶಕ್ತಿ ಫ್ರೀ ಕೊಟ್ಟಿದ್ದಾರೆ, ಯಜಮಾನ್ರ ಕಡೆಯಿಂದ ಕಸ್ಕೊಂತಾ ಇದ್ದಾರೆ. ಏನು ನಾವು ತಗೊಂಡೇ ಇಲ್ಲ, ಏನು ತಗೊಂಡಿಲ್ಲ ನಾವು. ಆದ್ರೆ ಈ ಸರ್ಕಾರ ಬೇಗ ಓದಟ್ಟು ಒಳ್ಳೇದೇ ಜನಕ್ಕೆ. ಓದ್ಬೇಕು ಬೇಗ. ಜನಕ್ಕಂತೂ ತುಂಬಾನೇ ತೊಂದರೆ ಆಗ್ತಾ ಇದೆ. ಮಿಡ್ಲ್ ಕ್ಲಾಸ್ ಜನ, ಮಧ್ಯಮ ತೀರ ಕೆಳದರ್ಜವ್ರಿಗೆ ಕೊಡ್ಲಿ, ಏನು ಗತಿಲ್ದವ್ರಿಗೆ ಕೊಡ್ಲಿ, ಅವನ್ನ ಹುಡುಕಿ ತಡ್ಕಿ ಅಂಥವ್ರಿಗೆ ಕೊಡ್ಲಿ, ಇರೋವ್ರಿಗೆ ಕೊಡ್ತಾರೆ. ಯಶಸ್ವಾಗಿ ವರಮಾನ ಇರೋರಿಗೆ ಅವರೇ ಎಲ್ಲ ಬೆನಿಫಿಟ್ಟು ತಗೊತಾ ಇದ್ದಾರೆ. ಎಸ್ಪೆಷಲಿ ಇವ್ರು ಮಾಡ್ತಾ ಇರೋದು ಏನು ಅಂತಂದರೆ, ಕಡುಬಡವ್ರನ್ನ ಬಿಟ್ಬಿಡ್ತಾರೆ. ಎಲ್ಲ ಮಧ್ಯಮ ವರ್ಗದವ್ರಿಗೆ ಎಲ್ಲ ಹೊಡ್ತಾ ಬೀಳ್ತಾ ಇರೋದು ಮಧ್ಯಮ ವರ್ಗದವ್ರಿಗೆ. ಮೇಲ್ದರ್ಜೆಯವ್ರು ಅವ್ರು ಹೆಂಗೋ ಎಲ್ಲ ದುಡ್ಡುಗಳು ಮಾಡ್ಕೊತಿರ್ತಾರೆ. ರಾಜಕಾರಣಿಗಳು, ಐಆರ್ ಆಫೀಸರ್ಗಳು ಮಾಡ್ಕೊತಿರ್ತಾರೆ. ಅವ್ರು ಚೆನ್ನಾಗಿರ್ತಾರೆ. ಕೊಳ್ಳೆ ಹೊಡೆಯೋ ಜನ ಕೊಳ್ಳೆ ಹೊಡಿತಿರ್ತಾರೆ. ಮೇಡಮ್, ಈ ವಿಚಾರವಾಗಿ ನೀವೇನು ಹೇಳ್ತೀರಾ? ಪ್ರಯಾಣಿಕರಾಗಿ 15% ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು ಸರ್, ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಸರ್. ಆ್ಯಕ್ಚುಲಿ ಲೇಡೀಸ್ಗೆ ನೀವು ಫ್ರೀ ಬಿಟ್ಟಿದ್ದೀರಾ, ಅದೇ ರೀತಿ ಗಂಡಸ್ರಿಗೂ ಸ್ವಲ್ಪ ಜಾಸ್ತಿ ಮಾಡ್ದಲ್ಲೇ ಇದ್ದಿದ್ದು ಒಳ್ಳೇದಿರ್ತಿತ್ತು. ನಮಗೆ ಫ್ರೀ ಮಾಡಿ ಅವ್ರಿಗೆ ಹೊಡ್ತಾ ಕೊಟ್ಟಿದ್ದೀರಾ. ನೀವು ಹೇಳಿ ಯಜಮಾನ್ರೆ, ರೇಟ್ ಜಾಸ್ತಿ ಆಗುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡ್ತಾ ಇರ್ತಾರೆ, ನಾವು ಕೊಡ್ತಾ ಇರ್ಬೇಕು. ಅಂದ್ರೆ ನಿಮಗೆ ದುಡ್ಡು ಜಾಸ್ತಿ ಹೋದ್ರೆ ಏನು ಪ್ರಯೋಜನ? ಹೋಪ್ಲೆಸ್, ಕಾಂಗ್ರೆಸ್ ಹೋಪ್ಲೆಸ್. ಸೊ ಇದು ಏನು ಪ್ರಯಾಣಿಕರು ಹೇಳ್ತಾರೆ, ಈ ಸರ್ಕಾರ ಬಂದು ಒಂದು ಕಡೆ ಸ್ತ್ರೀ ಶಕ್ತಿ ಯೋಜನೆ ಕೊಡ್ತಾ, ಇನ್ನೊಂದು ಕಡೆ ಕಿತ್ಕೊಳ್ತಾ ಇದೆ. ಸರ್ಕಾರದ ನಡೆ ಅವೈಜ್ಞಾನಿಕ. ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಯಾರಿಗೆ ಸರಿಯಾದ ರೀತಿ ಬಡವರು ಇರ್ತಾರೋ ಅವ್ರಿಗೆ ಮಾತ್ರ ಈ ಯೋಜನೆ ಜಾರಿಗೊಳ್ಳಿ, ಎಲ್ಲರಿಗೂ ಸಮರ್ಪಕ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದ್ರಶೇಖರ್ ಎಲ್ವರ್ತಿ, ಸಮಗ್ರ ನ್ಯೂಸ್.